ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ BA ಪದವಿಯನ್ನು ಓದ್ತಾ ಇರುವಂಥ ರಾಜಕೀಯ ಶಾಸ್ತ್ರ ವಿದ್ಯಾರ್ಥಿಗಳು ತಮ್ಮ 4ನೇ ಸೆಮಿಸ್ಟರ್ನಲ್ಲಿ ಅಧ್ಯಯನ ಮಾಡಲಿಕ್ಕಿರುವಂಥ ಪತ್ರಿಕೆ ಇಂಡಿಯನ್ ಪೊಲಿಟಿಕಲ್ ಥಿಂಕರ್ಸ್. ಈ ಪತ್ರಿಕೆಯ 2ನೇ ಬ್ಲಾಕ್ನಲ್ಲಿ ಈಗಾಗಲೇ ರಾಮಮೋಹನ್ ರಾಯ್ ಜೀವನ ಚರಿತ್ರೆ ಕುರಿತಾಗಿ ಮತ್ತು ಭಾರತದಲ್ಲಿ ರಾಷ್ಟ್ರೀಯವಾದದ ಹುಟ್ಟು ಮತ್ತು ಬೆಳವಣಿಗೆ ಕುರಿತಾಗಿ 2 ಸೆಷನ್ನಲ್ಲಿ ನಾವು ಚರ್ಚೆಯನ್ನು ಮಾಡಿದ್ವಿ. ಈ ಸೆಷನ್ನಲ್ಲಿ ನೇರವಾಗಿ ಸಿಲೆಬಸ್ನಲ್ಲಿ ಕೊಟ್ಟಂತೆ ರಾಜಾ ರಾಮ್ ಮೋಹನ್ ರಾಯ್ರವರ ಸಮಾಜ ಸುಧಾರಣೆ ಕುರಿತಾಗಿ ನಾವು ಚರ್ಚಿಸಲಿಕ್ಕಿದ್ದೇವೆ. ಸೊ ವಿತ್ ರಿಗಾರ್ಡ್ ಟು ರಾಮ್ ಮೋಹನ್ ರಾಯ್ಸ್ ಸೋಷಿಯಲ್ ರಿಫಾರ್ಮ್ಸ್, ಐ ವುಡ್ ಲೈಕ್ ಟು ಡಿಸ್ಕಸ್ ದ ಸೋಷಿಯಲ್ ರಿಫಾರ್ಮ್ಸ್ ಇಂಟ್ರೊಡ್ಯೂಸ್ಡ್ ಬೈ ರಾಮ್ ಮೋಹನ್ ರಾಯ್ ಇನ್ 2 ಸೆಷನ್ಸ್. 2 ಸೆಷನ್ಗಳನ್ನು ನಾನು ತಗೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಈ ಸೆಷನ್ ಅವರ ಸಮಾಜ ಸುಧಾರಣೆಯ ಸೆಷನ್ 1 ಆಗಿರ್ತದೆ, ಪಾರ್ಟ್ 1 ಆಗಿರ್ತದೆ. ತಮಗೆಲ್ಲ ಈಗಾಗಲೇ ನಾನು ತಿಳಿಸಿದಂತೆ ದ ಮಾಡರ್ನ್ ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ ಇನ್ ಇಂಡಿಯಾ ಪ್ರಾಪರ್ಲಿ ಬಿಗ್ಯಾನ್ ವಿತ್ ರಾಜಾ ರಾಮ್ ಮೋಹನ್ ರಾಯ್. ಮೋರ್ ದೆನ್ ಎನಿ ಅದರ್ ಇಂಡಿಯನ್ ಆಫ್ ಹಿಸ್ ಜನರೇಷನ್, ರಾಮ್ ಮೋಹನ್ ರಾಯ್ saw the need for a rational social base for Hindu traditions and practices. ಆಧುನಿಕ ಸಮಾಜ ಸುಧಾರಣಾ ಚಳವಳಿ ರಾಜಾ ರಾಮ್ ಮೋಹನ್ ರಾಯ್ರವರಿಂದ ಆರಂಭವಾಗಿತ್ತು ಎಂದರೆ ತಪ್ಪಾಗಲಿಕ್ಕಿಲ್ಲ. ಅವರ ಸಮಕಾಲೀನರಲ್ಲಿ ಹಿಂದೂ ಧಾರ್ಮಿಕ ಆಚರಣೆಗಳು ಮತ್ತು ಸಂಪ್ರದಾಯಗಳಿಗೆ ಒಂದು ವೈಚಾರಿಕವಾದಂಥ ಸಾಮಾಜಿಕ ತಳಹದಿ ಬೇಕು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಮತ್ತು ಬಹಳ ಪ್ರಾಮುಖ್ಯತೆ ನೀಡಿ ಅದನ್ನು ಪ್ರತಿಪಾದಿಸಿದವರು ರಾಜಾ ರಾಮ್ ಮೋಹನ್ ರಾಯ್ರವರು. ಸೊ ಕಂಬೈನಿಂಗ್ ವಿತ್ ಎಜುಕೇಷನ್ ಆ್ಯಂಡ್ ವಿಸ್ಡಮ್, ರಾಯ್ ಟ್ರೈ ಟು ಸಿಂಥಸೈಸ್ ಓಲ್ಡ್ ಹಿಂದೂ ಪ್ರಾಕ್ಟೀಸಸ್ ವಿತ್ ರ್ಯಾಷನಲ್ ಬೇಸಸ್. ಸೊ ಹಿಂದೂ ಧರ್ಮದ ಆಚರಣೆಗಳು ಮತ್ತು ಸಂಪ್ರದಾಯಗಳಿಗೆ ಒಂದು ವೈಚಾರಿಕವಾದಂಥ ತಳಹದಿಯನ್ನು ಒದಗಿಸುವಲ್ಲಿ ವಿವೇಚನೆಗೆ ಮತ್ತು ಶಿಕ್ಷಣಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಶಿಕ್ಷಣ ನಮ್ಮ ವಿವೇಕವನ್ನು ಬಡಿದೆಬ್ಬಿಸ್ತದೆ. ಅದು ನಮ್ಮಲ್ಲಿ ವೈಚಾರಿಕತೆಯನ್ನು ಬೆಳೆಸಿ ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಒಂದು ರ್ಯಾಷನಾಲಿಟಿಯನ್ನು ತರಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಅವರ ಅಭಿಪ್ರಾಯವಾಗಿತ್ತು. ಇನ್ ಹಿಸ್ ಎಫರ್ಟ್ to attract the educated Bengalis of his time, Roy founded Brahma Samaj in 1828. ತಮಗೆಲ್ಲ ಗೊತ್ತಿದೆ, ಬಹಳ ಮುಂಚೂಣಿಯ ಸಮಾಜ ಸುಧಾರಣಾ ವೇದಿಕೆಯಾಗಿ ಬ್ರಹ್ಮ ಸಮಾಜನ 1828ರಲ್ಲಿ ರಾಮ್ ಮೋಹನ್ ರಾಯ್ರವರು ಸ್ಥಾಪನೆ ಮಾಡ್ತಾರೆ. ಇಟ್ ವಾಸ್ ಎ ಮೊನೋಥೆಸ್ಟಿಕ್ ರಿಲಿಜಿಯಸ್ ಬಾಡಿ ಇನ್ಫ್ಲುಯೆನ್ಸ್ಡ್ ಬೈ ಕ್ರಿಶ್ಚಿಯನ್ ಡಾಕ್ಟ್ರಿನ್ಸ್. Though it was very much influenced by Christian doctrines, Western doctrines, he tried to restore purity in Hindu practices and traditions. ಪಾಶ್ಚಿಮಾತ್ಯ ಚಿಂತನೆಯಿಂದ, ಪಾಶ್ಚಿಮಾತ್ಯ ಶಿಕ್ಷಣ, ಇಂಗ್ಲೀಷ್ ಶಿಕ್ಷಣದಿಂದ ಇರಬಹುದು, ರ್ಯಾಷನಾಲಿಟಿ ವೈಚಾರಿಕತೆಯಿಂದ ಇರಬಹುದು, ಸೈನ್ಸ್ ವಿಜ್ಞಾನದಿಂದ ಇರಬಹುದು, ಮತ್ತು ಪಾಶ್ಚಿಮಾತ್ಯ ಸಮಾಜಗಳಲ್ಲಾದಂಥ ಸಮಾಜ ಸುಧಾರಣಾ ಚಳುವಳಿಗಳು ಅಥವಾ ಜ್ಞಾನೋದಯ ಇರಬಹುದು. ಇದರಿಂದ ಪ್ರಭಾವಿತರಾಗಿದ್ದರೂ ಕೂಡ ಹಿಂದೂ ಆಚರಣೆಗಳಲ್ಲಿ ಮತ್ತು ಸಂಪ್ರದಾಯಗಳಲ್ಲಿ ಒಂದು ವೈಚಾರಿಕತೆಯನ್ನು ತರುವಂಥ ಪ್ರಯತ್ನವನ್ನು ರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜ ಎನ್ನುವಂಥ ಒಂದು ಸಮಾಜ ಸುಧಾರಣಾ ವೇದಿಕೆಯ ಮೂಲಕ ಮಾಡ್ತಾರೆ. ಹಿ ಫಾಟ್ ಅಗೇನ್ಸ್ಟ್ ದ ಸತಿ ಸಿಸ್ಟಮ್. ಹಿ ಇಂಟ್ರೊಡ್ಯೂಸ್ಡ್ ವಿಡೋಸ್ ರೀಮ್ಯಾರೇಜ್. ಸತಿ ಸಹಗಮನ ವ್ಯವಸ್ಥೆಯ ವಿರುದ್ಧ ಬಹಳಷ್ಟು ದೊಡ್ಡ ಹೋರಾಟವನ್ನು ಮಾಡುವುದರ ಜೊತೆಗೆ ವಿಧವೆಯರ ಪುನರ್ವಿವಾಹದ ಕುರಿತಾಗಿ ಮತ್ತು ಹಿಂದೂ ಸಮಾಜದಲ್ಲಿದ್ದಂಥ ಅನಿಷ್ಟ ಜಾತಿ ಪದ್ಧತಿಯ ವಿರುದ್ಧ, ದ ನೋಷನ್ ಆಫ್ ಪ್ಯೂರಿಟಿ, ಇಂಪ್ಯೂರಿಟಿ, ಇದನ್ನೆಲ್ಲ ಪ್ರಶ್ನೆ ಮಾಡ್ತಾ ಮತ್ತು ಇದರ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟ್ ಈಸ್ ದ ಲಿಬರಲ್ ಐಡಿಯಾಸ್ ಆಫ್ ರಾಮ್ ಮೋಹನ್ ರಾಯ್. ಆ್ಯಸ್ ಐ ಸೆಡ್ ಅರ್ಲಿಯರ್, ರಾಮ್ ಮೋಹನ್ ರಾಯ್ being English educated was very much influenced by Western liberalism, Western ideas, Western individualism, and Western concepts of rights, equality, and other political values.
ಪಾಶ್ಚಿಮಾತ್ಯರ ಅವರ ನ್ಯಾಚುರಲ್ ರೈಟ್ ಸಿದ್ಧಾಂತ ಇರ್ಬೋದು, ಹಕ್ಕುಗಳ ಕುರಿತಾಗಿ ಇರ್ಬೋದು, ಅವರ ವ್ಯಕ್ತಿವಾದ, ಉದಾರವಾದ ಚಿಂತನೆಗಳಿಂದ ಸಾಕಷ್ಟು ಪ್ರಭಾವಿತರಾದವರು. ಅದರಿಂದ he opened an Anglo-Indian school for imparting free education in English in this country. ಭಾರತೀಯರಲ್ಲಿ ಆಂಗ್ಲ ಭಾಷೆಯ ಶಿಕ್ಷಣವನ್ನು ಕೊಡಲಿಕ್ಕೋಸ್ಕರವಾಗಿ ಆಂಗ್ಲೋ ಇಂಡಿಯನ್ ಸ್ಕೂಲ್ ಅಂತ ಕೂಡ ಅವರು ಆರಂಭಿಸ್ತಾರೆ. Although Roy was against colonialism, in fact he was like other nationalists, he was also against colonialism, but he could found a brighter side in the continuation of British rule in India, that it would lead to the establishment of democratic institutions in India by removing feudalism. ವಸಾಹತುಶಾಹಿ ವ್ಯವಸ್ಥೆ ವಿರುದ್ಧ ಹೇಗೆ ಇತರ ರಾಷ್ಟ್ರೀಯವಾದಿಗಳಿಗೆ ಅಸಮಾಧಾನ ಇತ್ತು, ಅದೇ ರೀತಿ ಅಸಮಾಧಾನ ರಾಮಮೋಹನ್ ರಾಯ್ ಇದ್ದರೂ ಕೂಡ ಭಾರತದಲ್ಲಿ ಉಳಿಗಮಾನ್ಯ ವ್ಯವಸ್ಥೆಯನ್ನು ಹೋಗಲಾಡಿಸಿ, ಅದು ಬಹಳಷ್ಟು ಶೋಷಣೆ ಮತ್ತು ಅಸಮಾನತೆ, ದಬ್ಬಾಳಿಕೆ, ದೌರ್ಜನ್ಯದಿಂದ ಕೂಡಿದಂಥ ಉಳಿಗಮಾನ್ಯ ವ್ಯವಸ್ಥೆಯ ಫ್ಯೂಡಲ್ ಸಿಸ್ಟಮನ್ನು ಹೋಗಲಾಡಿಸಿ ಭಾರತದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯ ನಿರ್ಮಾಣಕ್ಕೆ, ಪ್ರಜಾಪ್ರಭುತ್ವದ ಸಂಸ್ಥೆಗಳ ಉಗಮಕ್ಕೆ ಬ್ರಿಟಿಷ್ ವಸಾಹತುಶಾಹಿ ವ್ಯವಸ್ಥೆ ಕಾರಣವಾಗಬಲ್ಲದು. ಇಂಡಿಯಾದಲ್ಲಿ ಪ್ರಜಾಪ್ರಭುತ್ವದ ಬೆಳವಣಿಗೆಗೆ ಬ್ರಿಟಿಷ್ ವಸಾಹತುಶಾಹಿ ವ್ಯವಸ್ಥೆ ಕಾರಣವಾಗುತ್ತದೆ ಎಂಬ ಒಂದು ಪಾಸಿಟಿವ್ ಸೈಡನ್ನು ಅವರು ಬ್ರಿಟಿಷ್ ವಸಾಹತುಶಾಹಿ ವ್ಯವಸ್ಥೆಯಲ್ಲಿ ಕಾಣ್ತಾರೆ. ಅಂದರೆ ರಾಮಮೋಹನ್ ರಾಯ್ ಅವರಿಗೆ he first wanted to reform Indian society even before getting independence from the British, even before getting political independence. Reforming Indian society was the most important thing for Rammohan Roy, and it was the requirement in his opinion. ಸೊ ಭಾರತಕ್ಕೆ ರಾಜಕೀಯವಾಗಿ ಬ್ರಿಟಿಷರ ಸ್ವಾತಂತ್ರ್ಯ ಪಡೆಯೋಕ್ಕಿಂತ ಮೊದಲು ನಮ್ಮ ಸಮಾಜದಲ್ಲಿ, ಹಿಂದೂ ಧರ್ಮದಲ್ಲಿ ಸುಧಾರಣೆಗಳಾಗಬೇಕು, ಸಮಾನತೆಯ ಸಮಾಜ ಸೃಷ್ಟಿಯಾಗಬೇಕು, ಶಿಕ್ಷಣವನ್ನು ಹರಡಿ ವೈಚಾರಿಕತೆ ಜನರಲ್ಲಿ ಬೆಳಿಬೇಕು, ಸಾಮಾಜಿಕ ಪಿಡುಗುಗಳಿಂದ ಮುಕ್ತವಾಗಿ ಒಂದು ಮಾನವೀಯ ನೆಲೆಯಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಳ್ಳುವಂತಾಗಬೇಕು. ತದನಂತರದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು. ಅಲ್ಲಿ ತನಕ ಬ್ರಿಟಿಷರು ನಮ್ಮನ್ನು ಆಳ್ತಾ ಮುಂದುವರೆದರೆ ಭಾರತದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಬೆಳಲಿಕ್ಕೆ ಕಾರಣವಾಗ್ತದೆ. ಅದು ಹೆಚ್ಚು ಒಂದು ಸಮಾನತೆಯ ಸಮಾಜವನ್ನು ಈ ದೇಶದಲ್ಲಿ ಸೃಷ್ಟಿಸಬಲ್ಲದು ಎಂಬ ವಿಚಾರ ರಾಮಮೋಹನ್ ರಾಯರದ್ದಾಗಿತ್ತು. ಸೊ ದ ಗ್ರೋತ್ ಆಫ್ ಡೆಮಾಕ್ರಸಿ ವಿಲ್ ಕಾಂಟ್ರಿಬ್ಯೂಟ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಆ್ಯನ್ ಈಕ್ವಾಲಿಟೇರಿಯನ್ ಸೊಸೈಟಿ. ಸೊ ಎಲ್ಲರಿಗೂ ಸ್ವಾತಂತ್ರ್ಯ ಸಿಗುವ, ಎಲ್ಲರಿಗೂ ಹಕ್ಕುಗಳು ದೊರಕುವ, ಎಲ್ಲರಿಗೂ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಅವಕಾಶವನ್ನು ಕಲ್ಪಿಸುವ ಪ್ರಜಾತಂತ್ರ ಬೆಳೆದರೆ ಅದು ಭಾರತೀಯ ಸಮಾಜ ಸುಧಾರಣೆಗೆ ಬಹಳಷ್ಟು ಸಹಕಾರಿಯಾಗ್ತದೆ. ಸೊ ಆ ದೃಷ್ಟಿಯಲ್ಲಿ ಒಂದಿಷ್ಟು ಕಾಲ ಬ್ರಿಟಿಷರು ಭಾರತವನ್ನು ಆಳ್ತಾ ಮುಂದುವರೆದರೆ ಭಾರತೀಯರಲ್ಲಿ ಪ್ರಜಾಪ್ರಭುತ್ವದ ಕುರಿತಾಗಿ ಒಂದಿಷ್ಟು ಜಾಗೃತಿಯನ್ನು ಮೂಡಿಸಲಿಕ್ಕೆ ಅವರು ಸಾಧ್ಯ ಆಗ್ತದೆ ಅನ್ನುವಂಥ ವಿಚಾರವನ್ನು ರಾಮಮೋಹನ್ ರಾಯ್ರವರು ಹೊಂದಿದ್ದರು. ಸೊ ಹಿ ಆಲ್ಸೋ ಚಾಂಪಿಯನ್ಡ್ ದ ರೈಟ್ ಆಫ್ ಲಿಬರ್ಟಿ ಆಫ್ ವಿಮೆನ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಕ್ಲಾಸ್ಲೆಸ್ ಸೊಸೈಟಿ. ಮಹಿಳೆಯರ ಸ್ವಾತಂತ್ರ್ಯ, ಮಹಿಳೆಯರ ಶಿಕ್ಷಣ, ಇದರ ಕುರಿತಾಗಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡ್ತಾರೆ. ಜಾತಿ ವ್ಯವಸ್ಥೆ ವಿರುದ್ಧ ಧ್ವನಿಯನ್ನು ಎತ್ತುತ್ತಾರೆ, ಪ್ರತಿಭಟನೆಯನ್ನು ಮಾಡ್ತಾರೆ. ಕ್ಯಾಸ್ಟ್ ಸಿಸ್ಟಮ್ ಅಕಾರ್ಡಿಂಗ್ ಟು ಹಿಮ್ ಇಸ್ ದ ಗ್ರೇಟೆಸ್ಟ್ ಆಬ್ಸ್ಟಿಕಲ್ ಟು ನ್ಯಾಷನಲ್ ಯೂನಿಟಿ. ಈ ದೇಶದಲ್ಲಿ ಏಕತೆಯ ಭಾವನೆ ಬೆಳೆದೇ ಇರಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಜಾತಿ ವ್ಯವಸ್ಥೆ. ಅದು ಭಾರತೀಯ ಸಮಾಜವನ್ನು ಒಡೆದಿದೆ, ಒಡಕುಗಳನ್ನು ಸೃಷ್ಟಿಸಿದೆ ಸಮಾಜದಲ್ಲಿ. ಆದ್ದರಿಂದ ರಾಯ್ ಫಾಟ್ ಅಗೇನ್ಸ್ಟ್ ಅನ್ಟಚಬಿಲಿಟಿ ಆ್ಯಂಡ್ ಪೋಲಿಗಮಿ ಟು. The other areas for which the role of Rammohan Roy was very crucial was his demand for the freedom of press. ಬಹಳಷ್ಟು ನಾನು ಈಗಾಗಲೇ ಹೇಳಿದಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಕಷ್ಟು ನಂಬಿಕೆಯನ್ನು ಇಟ್ಟಂಥ ರಾಮಮೋಹನ್ ರಾಯ್ ಅವರಿಗೆ ಪತ್ರಿಕಾ ಸ್ವಾತಂತ್ರ್ಯ ಬಹಳ ಮುಖ್ಯವಾಗಿತ್ತು. Along with his colleague Dwarakanath Tagore, he submitted a petition to the Privy Council for the freedom of press, which he considered an essential instrument for the democratic functioning of the government. So in his opinion,
Not only the freedom of press provides a device for the removal of grievances, but also enables government to adopt steps for their redressal. ಸೊ ಪತ್ರಿಕಾ ಸ್ವಾತಂತ್ರ್ಯ ಒಂದು ಪ್ರಜಾಪ್ರಭುತ್ವದ ಭಾಗವಾಗಿ ಅದು ಮುಖ್ಯವಾಗ್ತದೆ. ಅದರ ಜೊತೆಗೆ ಪತ್ರಿಕಾ ಸ್ವಾತಂತ್ರ್ಯವು ಜನರ ಸಮಸ್ಯೆಗಳನ್ನು ತಿಳ್ಕೊಳ್ಳಿಕ್ಕೆ ಮತ್ತು ಸರ್ಕಾರದ ಕಡೆಯಿಂದ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಪತ್ರಿಕಾ ಸ್ವಾತಂತ್ರ್ಯ ಬಹಳಷ್ಟು ಮುಖ್ಯವಾಗ್ತದೆ. ಸೊ ದೇರ್ಫೋರ್ ಫಾರ್ ರಾಮಮೋಹನ್ ರಾಯ್, ದ ಫ್ರೀಡಮ್ ಆಫ್ ಥಾಟ್ ಆ್ಯಂಡ್ ಎಕ್ಸ್ಪ್ರೆಷನ್ ವಿದೌಟ್ ಫಿಯರ್ is the most vital for the successful working of a democratic system. So freedom of thought and expression, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಆಲೋಚನಾ ಸ್ವಾತಂತ್ರ್ಯ, ಅದು ಒಂದು ಭಯದಿಂದ ಮುಕ್ತವಾದ ವಾತಾವರಣವನ್ನು ಸೃಷ್ಟಿಸ್ತದೆ ಮತ್ತು ಅದು ಪ್ರಜಾಪ್ರಭುತ್ವದ ಕಾರ್ಯನಿರ್ವಹಣೆಗೆ ಬಹಳಷ್ಟು ಮುಖ್ಯವಾಗ್ತದೆ ಎನ್ನುವಂಥದ್ದು ರಾಮಮೋಹನ್ ರಾಯ್ ಅವರ ಅಭಿಪ್ರಾಯವಾಗಿತ್ತು. ಅವರ ಸಮಾಜ ಸುಧಾರಣೆಯ ಇನ್ನಷ್ಟು ವಿಚಾರಗಳನ್ನು ಭಾಗ 2ರಲ್ಲಿ ರಾಮಮೋಹನ್ ರಾಯ್ ಅವರ ಸಮಾಜ ಸುಧಾರಣೆಯ ಪಾಠದ ಮುಂದಿನ ಸೆಷನ್ನಲ್ಲಿ ಮುಂದುವರಿಸಲಿಕ್ಕಿದ್ದೇನೆ. ಟಿಲ್ ದೆನ್, ಥ್ಯಾಂಕ್ ಯು.